ಬೇಡ ಬೇಡ ಬೇಡ. ಸುಮ್ಮನೆ ಹಾಕಿಸ್ಕೊ, ತಿನ್ನು, ಚೆನ್ನಾಗಿರುತ್ತೆ, ಟೇಸ್ಟ್ ಮಾಡು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗೊತ್ತಾ. ನಕ್ಷತ್ರ, ಇದನ್ನೆಲ್ಲ ಚೆನ್ನಾಗಿ ತಿನ್ಬೇಕು, ಅವಾಗ್ಲೇ ತಾನೇ ಬೇಗ ಹುಷಾರಾಗೋದು. ಅಲ್ಲ, ನಿನ್ ಬಾಡಿಗೆ ಪ್ರೋಟೀನು, ಕ್ಯಾಲ್ಸಿಯಮು ಇದೆಲ್ಲ ಬೇಕು ತಾನೆ. ಹಾಲು, ತುಪ್ಪ, ಬೆಣ್ಣೆ, ತರಕಾರಿ, ಫ್ರೂಟ್ಸು ಇದೆಲ್ಲ ತಿಂದ್ರೇನೆಮ್ಮ ಆದಷ್ಟು ಬೇಗ ಗುಣ ಆಗೋದು. ಇಲ್ಲ ಅಂದ್ರೆ ಈ ವೀಲ್ ಚೇರೇ ಗತಿ ತಿಂಗಳಾದ್ರು. ಬ್ರೋ, ಐ ಥಿಂಕ್ ನಿನ್ ಫ್ರೆಂಡ್ಗೆ ಇನ್ನ ನಾಚಿಕೆ ಹೋಗಿಲ್ಲ ಅನ್ಸುತ್ತೆ, ಅದಕ್ಕೆ ಅವ್ರು ನಮ್ಮ ಹತ್ರ ಇನ್ನ ಸರಿಗ್ ಮಾತಾಡ್ತಾ ಇಲ್ಲ. ಗರ್ಲ್, ಯು ಡೋಂಟ್ ನೀಡ್ ಟು ವರಿ, ಜಸ್ಟ್ ರಿಲ್ಯಾಕ್ಸ್. ಭೂಪತಿ ಹತ್ರ ಹೇಗೆ ಮಾತಾಡ್ತೀಯೋ ನಮ್ಮ ಹತ್ರನೂ ಹಾಗೆ ಮಾತಾಡು. ಯು ಡೋಂಟ್ ನೀಡ್ ಟು ವರಿ. ಲುಕ್, ನೋ ಫಾರ್ಮ್ಯಾಲಿಟೀಸ್, ಓಕೆ? ಸಾಕು, ಸುಮ್ಮನೆ ಇರೋ. ನೀನು ಹೀಗೆ ಆಡ್ತಾ ಇದ್ರೆ ಅವ್ರಿಗೆ ಇನ್ನೂ ಸಂಕೋಚ ಆಗಿ ಮುದುರ್ಕೋತಾರೆ ಅಷ್ಟೇ. ಇವಾಗ ಇನ್ನೂ ಬಂದಿದ್ದಾರೆ, ಟೈಮ್ ತಗೊಳತ್ತೆ, ಆಮೇಲೆ ಸೆಟ್ಲ್ ಆಗ್ತಾರೆ. ರೈಟ್ ನಕ್ಷತ್ರ? ಏನು ಎಲ್ಲಾರ ಮಾತು ಮಾತಾಡೆ, ಬಾಯ್ ಬಿಟ್ಟು ಖಾಲಿ ಡಬ್ಬಿ. ಏ ಭೂಪತಿ, ಸುಮ್ನೆ ಇರೋ, ಪಾಪ ಹೊಸ ಜಾಗ, ಅದಕ್ಕೆ ಸ್ವಲ್ಪ ಸಂಕೋಚ ಆಗಿರುತ್ತೆ ಅಲ್ವಾ ನಕ್ಷತ್ರ? ಯಾರು ಈ ಖಾಲಿ ಡಬ್ಬಿಗ? ಯಪ್ಪ, ಭೂಪತಿ ನಮ್ಮ ಮನೇಲಿ ಇರ್ಬೇಕಾದ್ರೆ ಅವನಿಗೆ ಮನೆ ಬಗ್ಗೆ, ಮನೆಯವ್ರ ಬಗ್ಗೆ ಏನು ನಮ್ಮ ಹತ್ರ ಹಂಚ್ಕೊಂಡಿರ್ಲಿಲ್ಲ. ಆದರೆ ಈಗ ನಿಮ್ಮನ್ನೆಲ್ಲ ನೋಡಿ ತುಂಬ ಖುಷಿ ಆಗ್ತಿದೆ. ಎಲ್ಲರೂ ಎಷ್ಟು ಚೆನ್ನಾಗಿದ್ದೀರಾ. ಈಗೀಗ ಅಣ್ಣ ತಮ್ಮಂದ್ರು ಒಟ್ಟಿಗೆ ಇರೋದೇ ಅಪರೂಪ. ಬೆಳಿಗ್ಗೆ ಇಲ್ಲಿಗೆ ಬಂದಾಗ ಹೇಗಿರುತ್ತೋ ಏನೋ ಅಂತ ತುಂಬ ಹೆದರ್ಬಿಟ್ಟಿದೆ. ಆದರೆ ಮಯೂರಿ ಅಕ್ಕ, ಶರ್ಲಿ ಅಕ್ಕ ನನ್ನ ಜೊತೆ ಅಷ್ಟು ಕ್ಲೋಸಾಗಿ ಮಾತಾಡ್ತಿದ್ರೆ ನನಗೆ ಸಮಾಧಾನ ಆಗ್ತಿದೆ. ನಾನು ಇಷ್ಟ ಇಲ್ವಾ? ನೀನು ಎಲ್ರಿಗಿಂತ ಇಷ್ಟ ನನಗೆ. ಇನಫ್. ಎಲ್ರು ಎಷ್ಟು ಮಾತಾಡ್ತೀರಾ? ಸೈಲೆಂಟಾಗಿ ತಿಂದ್ರೇನೆ ತಿಂದಿದ್ದು ಮೈಗೆ ಹತ್ತದು. ನೆಮ್ಮದಿಯಾಗಿ ಊಟ ಮಾಡೋಕ್ಕಾದ್ರೂ ಬಿಡಿ. ಡ್ರೈವರ್ ಕಾಲ್ ಪಿಕ್ ಮಾಡ್ತಿಲ್ಲ, ಏನ್ ಮಾಡೋದು? ಈಗ್ಲೇ ಹಾಳಾಗ್ಬೇಕಾಗಿತ್ತ? ಡ್ಯಾಮ್, ಈ ಮಳೆ ಬೇರೆ, ಎಲ್ಲ ಇರಿಟೇಷನ್ ಒಂದೇ ಸಲ ಬಂದು ಒಪ್ಪಿಸ್ಕೊಳ್ಳುತ್ತೆ. ಇವಾಗ ಇವ್ರು ಬೇರೆ. ಹಲೋ ಹಲೋ ಶ್ವೇತಾ, ಎಲ್ಲಿದ್ದೀರಮ್ಮ? ನಿಮ್ಗೆ ಯಾಕೆ? ಅಲ್ಲಮ್ಮ, ಇಷ್ಟು ಜೋರ್ ಮಳೆ ಬರ್ತಿದೆ, ಇನ್ನ ಮನೆಗ್ ಬಂದಿಲ್ಲ, ಅದಕ್ಕೆ ಫೋನ್ ಮಾಡ್ದೆ. ಹೊರಟಿದ್ದೀರಾ? ನಾನೇನ್ ಚಿಕ್ಕ ಹುಡ್ಗಿನ? ನನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ವಾ? ಎಲ್ಲ ನಿಮ್ಗೆ ಹೇಳೇ ಮಾಡ್ಬೇಕಾ? ಅಲ್ಲಮ್ಮ, ಮಳೆ ಜಾಸ್ತಿ ಆದ್ರೆ ರೋಡ್ ಎಲ್ಲ ಬ್ಲಾಕ್ ಆಗುತ್ತೆ, ಆದಷ್ಟು ಬೇಗ ಮನೆಗ್ ಬಂದ್. ಸುಮ್ನೆ ಫೋನ್ ಇಡ್ತೀರಾ? ಮೊದ್ಲೇ ನನ್ಗೆ ಇರಿಟೇಟ್ ಆಗಿದೆ. ಓ ಮ್ಯಾಮ್, ಯಾಕೆ ಈ ತರ ಆಡ್ತಿದ್ದೀರಾ? ಹುಡ್ಕೊಂಡ್ ಬೈಯೋ ಬದ್ಲು ಅಪ್ಪ ಇಂತ ಕಡೆ ಇದ್ದೀನಿ, ಕಾರ್ ಕೆಟ್ಟೋಗಿದೆ ಬನ್ನಿ ಅಂತ ಕರೆದ್ರೆ ಬಂದ್ ಕರ್ಕೊಂಡ್ ಹೋಗ್ತಿರ್ಲಿಲ್ವಾ? ಆರಾಮಾಗಿ ಮನೆಗ್ ಹೋಗ್ಬೋದಿತ್ತು. ಶರಾಬಿಲ್ಲಿ, ಅವ್ರ ಹತ್ರ ಹೆಲ್ಪ್ ತಗೊಳ್ಳೋ ಬದ್ಲು, ಅವ್ರ ಕಾರಲ್ಲಿ ಹೋಗೋ ಬದ್ಲು ನಾನು ಇದೇ ಕಾರಲ್ಲಿ ಇಡೀ ರಾತ್ರಿ ಇಲ್ಲೇ ಕಳಿತೀನಿ. ಅವ್ರ ಹೆಲ್ಪ್ ಏನ್ ಬೇಕಾಗಿಲ್ಲ ನಂಗೆ. ನೀನ್ ಇರ್ತೀಯ, ನಿನ್ ಜೊತೆ ನಾನ್ ಸಾಯ್ಬೇಕಲ್ಲ, ನನ್ ಕರ್ಮ. ಏನಂದೆ? ಅದು ಮ್ಯಾಮ್, ನೆಕ್ಸ್ಟ್ ಏನ್ ಮಾಡುದು ಅಂದೆ. ಇಲ್ಲಿ ಹತ್ರದಲ್ಲೇ ಯಾವ್ದಾದ್ರು ಗ್ಯಾರೇಜ್ ಇದೆ ನೋಡು, ಕಾರ್ ರಿಪೇರಿ ಮಾಡ್ಸೋಣ. ಮ್ಯಾಮ್, ಇಷ್ಟೊತ್ತಿಗೆಲ್ಲ ಬಾಗ್ಲು ಮುಚ್ಕೊಂಡ್ ಹೋಗಿರ್ತಾರೆ. ಇನ್ ಕೇಸ್ ಇದ್ರು ಈ ಮಳೆ ಯಾವನು ಬರಲ್ಲ. ಸರಿ, ಅಟ್ಲೀಸ್ಟ್ ಯಾವ್ದಾದ್ರು ಕ್ಯಾಬ್ ಬುಕ್ ಮಾಡು. ಈ ಹಾಳದ್ ಕಾರ್ನ ಇಲ್ಲೇ ಬಿಟ್ಟು ಕ್ಯಾಬ್ ಅಲ್ಲಿ ಆದ್ರೂ ಹೋಗೋಣ. ಎಲ್ಲ ನಾನೇ ಹೇಳ್ಬೇಕಾ? ಓಕೆ. ಮ್ಯಾಮ್, ಒಂದ್ ಕ್ಯಾಬು ಸಿಗ್ತಾ ಇಲ್ಲ. ಮಳೆ ಅಲ್ವಾ, ಯಾರು ಅಕ್ಸೆಪ್ಟ್ ಮಾಡ್ತಿಲ್ಲ.
ಜಸ್ಟ್ ಲುಕ್ ಅರೌಂಡ್. ಈ ಏರಿಯಾ ನೋಡಿದ್ರೆ ನಕ್ಷತ್ರ ಏರಿಯಾ ತರ ಕಾಣಿಸ್ತಿಲ್ವಾ? ತರ ಅಲ್ಲ, ಇದು ಅವಳ್ದೇ ಏರಿಯಾ, ಭೀಮಣ್ಣನ್ ವಟಾರ. ನನಗ್ ಮತ್ತೆ ಇಲ್ಲಿ ಸಿಗಾಕೊಳಕ್ ಇಷ್ಟ ಇಲ್ಲ. ನೀನ್ ಯಾಕೆ ಇಲ್ಲಿಗೆ ಬಂದೆ? ನಾರ್ಮಲ್ ರೂಟಲ್ಲಿ ಹೋಗಕ್ಕಾಗಲ್ವಾ? ಮ್ಯಾಮ್, ಮಳೆ ಅಲ್ವಾ, ಎಲ್ಲ ರೂಟ್ಸ್ ಬ್ಲಾಕ್ ಆಗಿದೆ. ಮ್ಯಾಪ್ ಅಲ್ಲಿ ಇದೇ ರೂಟ್ ತೋರ್ಸಿದ್ದು, ಅದಕ್ಕೆ ಈ ಸೈಡ್ ಬಂದೆ. ನನ್ಗೇನ್ ಗೊತ್ತು ಇಲ್ಲಿ ತಗ್ಲಾಕೊಂತೀವಿ ಅಂತ. ಪಕ್ಕ ಇಲ್ಲಿ ಕ್ಯಾಬ್ ಸಿಗೋದ್ ಡೌಟು. ಇಲ್ಲಿನ ಜನಕ್ಕೆ ಬಸ್ಸಲ್ಲಿ ಹೋಗಕ್ ದುಡ್ಡಿರೋದೇ ಜಾಸ್ತಿ, ಇನ್ ಕ್ಯಾಬ್ ಬೇರೆ. ನಾವಿವತ್ ಇಲ್ಲೇ ಫಿಕ್ಸು. ನನಗ್ ಮತ್ತೆ ಇಲ್ಲಿ ಬಂದ್ ಸಿಗಾಕೊಳಕ್ ಇಷ್ಟ ಇಲ್ಲ. ನನ್ಗೆ ಇಲ್ಲಿ ಹುಚ್ಚಿಡಿತೆ. ಮೊದ್ಲು ಕ್ಯಾಬ್ ಕಾಲ್ ಮಾಡು, ಇಲ್ಲ ಕ್ಯಾಬ್ ಬುಕ್ ಮಾಡು, ಇಲ್ಲ ಡ್ರೈವರ್ ಕಾಲ್ ಮಾಡು. ನಾನಿಲ್ಲಿರಲ್ಲ, ಕಾಲ್ ಮಾಡು ಮೊದ್ಲು. ಎಷ್ಟೇ ಅವಳು ಜಂಬ ಮಲ್ಕೊಂಡಿದ್ದಾಳೆ. ಒತ್ತೆ ಬಸ್ತೀನಿ. ಮ್ಯಾಮ್, ಮತ್ತೆ ನೀವಾ? ನಾನು ಯಾವ್ದೋ ದೊಡ್ಡ ಕತ್ತೆ ಓದಿತ್ತು ಅನ್ಕೊಂಡೆ. ಏಯ್, ಕೈ ತಿರುಗಿಸ್ಬಿಡ್ತೀನ. ಮತ್ತೆ ಯಾವಾಗ ಆಡ್ತಿದ್ಯಾ? ಅಂತ ಜಾಗದಲ್ಲೆಲ್ಲ ಜನ ಅದ್ ಹೇಗ್ ಮಲಗ್ತಾರೋ, ನನ್ ಕೈಲಂತೂ ಆಗ್ತಿಲ್ಲ. ನೀನು ಎಷ್ಟು ಆರಾಮಾಗಿ ಗೊರ್ಕೆ ಹೊಡಿತಿದ್ಯಾ, ಹೇಗೆ ಸಾಧ್ಯ? ಮತ್ ಏನ್ ಮಾಡ್ಲಿ ಮ್ಯಾಮ್, ನಮ್ಮ ಮನೇಲಿ ನನ್ನ ಹಾಸಿಗೆ ಮೇಲೆ ನನ್ ಟೆಡಿನ ತಪ್ಕೊಂಡು ಮಲ್ಕೊಂಡಿದೀನಿ ಅಂತ ಇಮ್ಯಾಜಿನ್ ಮಾಡ್ಕೊಂಡೆ. ಹಾಫ್ ನಿದ್ದೆ ಬಂತು. ಮ್ಯಾಮ್, ನೀವು ಟ್ರೈ ಮಾಡಿ. ದೊಡ್ಡ ಹಾಸಿಗೆ, ದೊಡ್ಡ ಬೆಡ್ಶೀಟು, ಸಾಫ್ಟ್ ಪಿಲ್ಲು, ಮೆತ್ ಹಾಸಿಗೆ, ಅದ್ರ ಮೇಲೆ ಮಲ್ಕೊಂಡಿದೀನಿ ಅಂತ ಇಮ್ಯಾಜಿನ್ ಮಾಡ್ಕೊಂಡು ಕಣ್ಣು ಮುಚ್ಕೊಳ್ಳಿ, ನಿದ್ದೆ ಬರುತ್ತೆ. ಟ್ರೈ ಮಾಡಿ, ಟ್ರೈ. ನನ್ಗೆ ಹೊಟ್ಟೆ ಉರಿಸ್ಬೇಕು ಅಂತಾನೆ ಈ ತರ ಎಲ್ಲ ಹೇಳ್ತಿದ್ಯಾ? ಅದಕ್ಕೂ ಇದಕ್ಕೂ ಕಂಪೇರ್ ಮಾಡ್ಕೊಂಡ್ರೆ ನನಗ್ ಭಯ ಆಗ್ತದೆ. ಸೊಳ್ಳೆ ಜೊತೆ ಇವಳು ಬೇರೆ. ಏನೋ ಭಯನಾ? ಯಾಕೆ ಮ್ಯಾಮ್? ನೀವ್ ಹೇಳೋದ್ ನೋಡಿದ್ರೆ ಇಲ್ಲೇ ಏನೋ ಟಿಕಾಣಿ ಹಾಕಂಗಿದೆ. ನಾನ್ಸೆನ್ಸ್. ಏನೋ ಮಾತಾಡಿದ್ರೆ ಮತ್ತೆ ಜಾರ್ ಸೋದಿತೀನಿ. ನನ್ಗೆ ನಿದ್ದೆ ಬರ್ತಿಲ್ಲ, ನನ್ ಜೊತೆ ಕೂತ್ಕೊಂಡು ಮಾತಾಡು. ನನಗದೆಲ್ಲ ಗೊತ್ತಿಲ್ಲ. ಬಟ್ ನಂಗೆ ಬರ್ತಿದೆ ನಿದ್ದೆ, ಎಳೀತಾನೆ. ಪ್ಲೀಸ್ ನಂಗೆ ಮಲ್ಗಕ್ ಬಿಡಿ ಮ್ಯಾಮ್. ನಿಮ್ಗೋಸ್ಕರ ಅಲ್ಲಿಂದ ಇಲ್ಲಿ ತನಕ ಬಂದಿದ್ದೀನಿ, ಅದಕ್ಕೋಸ್ಕರನಾದ್ರೂ ಪ್ಲೀಸ್ ಬಿಟ್ಬಿಡಿ. ಅದು ನಿನ್ ಕೆಲ್ಸ, ಅದಕ್ಕೆ ನಾನು ನಿಂಗೆ ಪೇಮೆಂಟ್ ಕೊಡ್ತಿರೋದು. ಇವಾಗ ನಾನು ಹೇಳ್ದಂಗೆ ಕೇಳಿದ್ರೆ ಸರಿ. ನಿನ್ನಿಂದ ಒಂದು ಕೆಲಸ ಆಗ್ಬೇಕು. ಆಯ್ತು, ಹೇಳಿ. ಇಷ್ಟೊತ್ತಲ್ಲಿ ಇದೆಲ್ಲ ಯೋಚನೆ ಮಾಡೋ ಅವಶ್ಯಕತೆ ಇದೆಯಾ ನಕ್ಷತ್ರ? ಜೀವನದಲ್ಲಿ ಎಲ್ಲಾನು ಒಂದು ಪಾಠ ಅಂತ ಅನ್ಕೊಬೇಕು ಅಷ್ಟೇ. ನಾನು ನಿನಗೆ ಈ ಮೋಟರೈಸ್ಡ್ ವೀಲ್ ಚೇರ್ ಕೊಡ್ಸೇ ತಪ್ಪು ಮಾಡಿದೆ ಅನ್ನಿಸ್ತಿದೆ. ಇರಲಿಲ್ಲ ಅಂದಿದ್ರೆ ಸುಮ್ಮನೆ ರೂಮಲ್ಲಿ ರೆಸ್ಟ್ ಮಾಡ್ತಿದ್ದೆ. ಇದಿದೆ ಅಂತ ಸಿಕ್ಕ ಕಡೆ ಎಲ್ಲ ಎದ್ದು ಬರ್ತಿದ್ಯಾ? ನಗದಾದ್ರೂ ಒಂಚೂರು ನೆಟ್ಟಗೆ ನಗೆ ಮಾರೈತಿ. ಅಯ್ಯೋ, ಬಾಯಿ ಬಿಟ್ರೆ ಮುತ್ತುದ್ರುತ್ತೆ ಅನ್ನೋ ಥರ ಆಡ್ತಿದ್ಯಲ್ಲೇ. ಒಂಚೂರು ನಗೋ, ಇನ್ನೊಂಚೂರು, ಇನ್ನೊಂದು ಸ್ವಲ್ಪ. ಅಯ್ಯಯ್ಯೋ ಬೇಡ ಕಣೆ, ಅದಕ್ಕಿಂತ ಇದೇ ಬೆಟರ್. ನಡಿ ಮಲ್ಕೋ.
ಅದನ್ನೆಲ್ಲ ನಾನು ಮಾಡ್ಕೋತೀನಿ ಕಣೋ, ನಾನೇನ್ ಚಿಕ್ಕ ಮಗುನಾ? ನೋಡು, ನೀನು ಹುಷಾರಾಗೋ ತನಕ ನಾನು ಹೀಗೆ ನೋಡ್ಕೊಳ್ಳೋದು, ಸುಮ್ಮನೆ ಇರಬೇಕು. ನೀನು ಹಗ್ಲೆಲ್ಲ ಹೀಗೆಲ್ಲ ಎದ್ದೋಗ್ತಿದ್ರೆ ಇದನ್ನು ಎತ್ತಿಡ್ಸ್ಬಿಡ್ತೀನಿ ಆಮೇಲೆ. ಹಾಗೆಲ್ಲ ಮಾಡ್ಬಿಟ್ಟಿಯಾ? ನಾನು ಎದ್ದು ಎಲ್ಗೋಗಲ್ಲ. ಮಾತ್ರೆ ತಗೊಂಡ ಮಲ್ಕೋ, ಮತ್ತೆ ಹೋಗ್ಬಾರ್ದು. ಇಲ್ಲ ಇಲ್ಲ ಇಲ್ಲ. ಗುಡ್ ನೈಟ್. ಗುಡ್ ನೈಟ್. ಯಾಕಮ್ಮ ಇನ್ನೂ ಮಲ್ಕೊಂಡಿಲ್ವಾ? ಲೇಟ್ ಆಗಿಲ್ವಾ? ನಂಗೆ ಮಾತ್ರ ಲೇಟ್ ಆಗ್ತಿದ್ಯಾ ಭೂಪತಿ? ನಿಂಗೆ ಲೇಟ್ ಆಗ್ತಿಲ್ವಾ? ನಿಂಗೆ ಬೇರೆನೇ ಕ್ಲಾಕ್ ಕೊಡ್ತಾ ಇದೆಯಾ? ಹಾಗಲ್ಲಮ್ಮ, ನಾನು ನಿದ್ದೆ ಕೆಟ್ಟರೆ ನನ್ನ ಆರೋಗ್ಯಕ್ಕೆ ಸಮಸ್ಯೆ ಆಗಲ್ಲ. ಆದರೆ ನೀವು ಹಾಗಲ್ವಲ್ಲ. ಸುಮ್ಮನೆ ನಿದ್ದೆ ಕೆಡಬೇಡಿ, ರೆಸ್ಟ್ ಮಾಡಿ. ಗುಡ್ ನೈಟ್. ಯಾಕೆ ನಿದ್ದೆಗೆಡೋ ಹಾಗೆ ಮಾಡಿಬಿಟ್ಟು ಚೆನ್ನಾಗಿ ರೆಸ್ಟ್ ಮಾಡು, ನಿದ್ದೆ ಮಾಡು ಅಂತ ಹೇಳ್ತಿದ್ಯಲ್ಲ ಭೂಪತಿ? ಇದಕ್ಕೇನಾದರೂ ಅರ್ಥ ಇದೆಯಾ? ಎಲ್ಲಿದ್ದೀರಮ್ಮ ಇಬ್ರು? ಎಷ್ಟೊತ್ತಿಂದ ಕಾಯೋದು? ಸರ್, ನಮ್ ಕಾರ್ ಕೆಟ್ಟಿದೆ, ಪ್ಲೀಸ್ ಬಂದು ಕರ್ಕೊಂಡು ಹೋಗ್ತೀರಾ? ಓ ಗಾಡ್, ಎಲ್ಲಿದ್ದೀರಾ ಈಗ? ಬನಶಂಕರಿ ಸರ್, ನಾನು ನಿಮ್ಗೆ ಲೊಕೇಶನ್ ಸೆಂಡ್ ಮಾಡ್ತೀನಿ, ಪ್ಲೀಸ್ ಬೇಗ ಬನ್ನಿ ಸರ್. ಮ್ಯಾಮ್ ಕಾಯ್ತಾ ಇದ್ದಾರೆ. ಇಬ್ರು ಸೇಫ್ ಆಗಿದ್ದೀರಾ ತಾನೆ? ಹಾಂ ಸರ್, ಸೇಫ್ ಆಗಿದ್ದೀವಿ, ಏನೂ ತೊಂದರೆ ಇಲ್ಲ. ಓಕೆ ಓಕೆ, ಬಂದೆ. ಓಕೆ.